ಶೋಭಾಯಾತ್ರೆಯಲ್ಲಿ ಕತ್ತಿ ಚಾಕು ಪ್ರದರ್ಶನ ಆಗಿದೆ. ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತರು ಈ ರೀತಿಯಾಗಿ ವೀರಾವೇಶದ ಪ್ರದರ್ಶನವನ್ನು ಮಾಡಿರುವಂತದ್ದು. ಯಾದಗಿರಿ ನಗರದಾದ್ಯಂತ ಶೋಭಾಯಾತ್ರೆ ಸಂಚರಿಸ್ತಾ ಇತ್ತು. ವಿರಾಟ್ ಹಿಂದೂ ಸಮಾವೇಶಕ್ಕೂ ಮುನ್ನ ನಡೆದಂತಹ ಶೋಭಾಯಾತ್ರೆ ಇದು. ಈ ಯಾತ್ರೆಯ ಉದ್ದಕ್ಕೂ ಕತ್ತಿ ಚಾಕುಗಳನ್ನು ಪ್ರದರ್ಶಿಸಲಾಗಿದೆ. ಕೇಂದ್ರ ಮಂತ್ರಿ ಅನಂತಕುಮಾರ್ ಹೆಗಡೆ ಕೂಡ ಭಾಗಿಯಾಗಿದ್ದಂತಹ ಸಮಾವೇಶ ಇದು. ವಿರಾಟ್ ಹಿಂದೂ ಸಮಾಜೋತ್ಸವ ಇದರಲ್ಲಿ ಭಾಗಿಯಾಗಿದ್ರು ಕೇಂದ್ರ ಮಂತ್ರಿ ಅನಂತಕುಮಾರ್ ಹೆಗಡೆ. ಆದರೆ ಈ ಸಮಾವೇಶದಲ್ಲಿ ಭಾಗವಹಿಸಿದಂತಹ ಕೆಲವೊಂದಷ್ಟು ಕಾರ್ಯಕರ್ತರು ಕೈಯಲ್ಲಿ ಕತ್ತಿ ಚಾಕುವನ್ನ ಹಿಡಿದು ಫುಲ್ ಹಾಡು ಹೇಳ್ಕೊಂಡು ಕುಣಿತ ನೃತ್ಯ ಮಾಡ್ತಾ ವೀರಾವೇಶದ ಪ್ರದರ್ಶನವನ್ನ ಮಾಡಿದ್ದಾರೆ. ವಿರಾಟ್ ಹಿಂದೂ ಸಮಾವೇಶದಲ್ಲಿ ಆಗಿರುವಂತಹ ಘಟನೆ, ಯಾದಗಿರಿಯಲ್ಲಿ ಆಗಿರುವಂತಹ ಘಟನೆ ನಾವು ನೋಡ್ತಾ ಇದ್ದೀವಿ. ಕೇಸರಿ ಬಾವುಟಗಳು, ಭಗತ್ ಸಿಂಗ್ ಫೋಟೋ ಇರುವಂತಹ ಬಾವುಟಗಳು, ಓಂ ಇರುವಂತಹ ಬಾವುಟಗಳು ಎಲ್ಲವನ್ನ ಕೂಡ ಹಿಡಿದು ಫುಲ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ರಾಷ್ಟ್ರಭಕ್ತಿ ಗೀತೆಯ ಹಾಡುಗಳನ್ನ ಹಾಕೊಂಡು ಇವರೆಲ್ಲ ಕುಣಿತಾ ಇದ್ದಾರೆ ಅಂತ ಹೇಳಿ. ಅದೆಲ್ಲವೂ ಸರಿ, ರಾಷ್ಟ್ರಭಕ್ತಿ ಸರಿ, ಧರ್ಮಭಕ್ತಿ ಸರಿ, ಎಲ್ಲವೂ ಸರಿ. ಆದರೆ ಕೈಯಲ್ಲಿ ಚಾಕು ಚೂರಿ ಯಾಕೆ ಇವರಿಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಮಾಡುತ್ತೆ. ಅದನ್ನು ತೋರಿಸ್ತಾ ಇರೋದು ಯಾರಿಗೆ ಇವರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಖಂಡಿತವಾಗ್ಲೂ ಕೂಡ ಮೂಡುತ್ತೆ. ಇದು ಯಾದಗಿರಿಯಲ್ಲಿ ನಡೆದಂತಹ ವಿರಾಟ್ ಹಿಂದೂ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಂತಹ ಕೆಲ ಕಾರ್ಯಕರ್ತರು ಈ ರೀತಿಯಾಗಿ ಸ್ವಲ್ಪ ಓವರ್ ಆಗಿ ಬಿಹೇವ್ ಮಾಡಿರುವಂಥದ್ದು. ಕೈಯಲ್ಲಿ ಚಾಕು ಹಿಡ್ಕೊಂಡು, ಈತ ತಲೆಯಿಂದ ಕಾಲ್ ತನಕ ಫುಲ್ ಕೇಸರಿಮಯ ಆಗಿ ಹೋಗಿದ್ದಾನೆ ಮನುಷ್ಯ. ಕೈಯಲ್ಲಿ ಚಾಕು ಹಿಡ್ಕೊಂಡು ಕುಣಿತ ಈತ ಅಲ್ಲಿ ಅಬ್ಬರಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ನಾವು. ಹಿಂದೂ ಸಮಾವೇಶ ಇದು, ಅದರಲ್ಲಿ ಧರ್ಮಭಕ್ತಿ, ರಾಷ್ಟ್ರಭಕ್ತಿ ಎಲ್ಲ ಹಾಡುಗಳನ್ನು ಪ್ಲೇ ಮಾಡಲಾಗ್ತಿತ್ತು. ಇವರು ಕೂಡ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಎಲ್ಲವೂ ಕೂಡ ಸರಿ, ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಆದರೆ ಕೈಯಲ್ಲಿ ಚಾಕು ಯಾಕೆ, ಅದನ್ನು ಯಾರಿಗೆ ತೋರಿಸ್ತಾ ಇದ್ದೀರಾ ನೀವು ಅನ್ನುವಂಥ ಪ್ರಶ್ನೆಯನ್ನು ಅವರಿಗೆ ಕೇಳಲೇಬೇಕಾಗುತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೀನ್. ಸಮಾವೇಶ ಓಕೆ, ಇವರ ಧರ್ಮಭಕ್ತಿ, ರಾಷ್ಟ್ರಭಕ್ತಿ ಎಲ್ಲವೂ ಕೂಡ ಓಕೆ, ಅದನ್ನು ಉತ್ಸವದ ರೀತಿ ಆಚರಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಫೈನ್. ಆದರೆ ಕೈಯಲ್ಲಿ ಚಾಕು ಯಾಕೆ, ಅದನ್ನು ತೋರಿಸ್ತಿರೋದು ಯಾರಿಗೆ? ಅದು ಅಮರ್, ಇದು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ತೋರಿಸಿದಂತ ವೀರಾವೇಶನ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಡೆದಂತ ಏನು ವಿರಾಟ್ ಹಿಂದೂ ಅಂದ್ರೆ ಹಿಂದೂ ಜಾಗರಣ ವೇದಿಕೆ ಏನು ಸಂಘಟನೆಯವರು ವಿರಾಟ್ ಹಿಂದೂ ಸಮಾವೇಶನ ಆಯೋಜನೆ ಮಾಡಲಾಯಿತು. ಈ ಸಮಾವೇಶ ಆಯೋಜನೆಗಿಂತ ಮುನ್ನ ಅಂದ್ರೆ ಮಧ್ಯಾಹ್ನದಿಂದ ರಾತ್ರಿ 8 ಗಂಟೆವರೆಗೆ ನಡೆದಂತ ಮೆರವಣಿಗೆ ಅಂದ್ರೆ ಶೋಭಾಯಾತ್ರೆಯಲ್ಲಿ ಕೆಲ ಕಾರ್ಯಕರ್ತರು ಚಾಕು ಮತ್ತು ಕತ್ತಿಗಳನ್ನ ಪ್ರದರ್ಶನ ಮಾಡಿದ್ರು. ಅಂದ್ರೆ ಆ ಒಂದು ಶೋಭಾಯಾತ್ರೆಯಲ್ಲಿ 100 ಕಾರ್ಯಕರ್ತರು ಅದೇ ರಾಷ್ಟ್ರಭಕ್ತಿಗಳಂತ ಹಾಡುಗಳಿಗೆ ಮತ್ತೆ ಮನಾಂಗೆ ರಾಮ ಮಂದಿರ ಅನ್ನುವಂತ ಹಾಡುಗಳಿಗೆ ಏನು ಡ್ಯಾನ್ಸ್ ಕೂಡ ಮಾಡ್ತಿದ್ರು. ಇದ್ರ ಡ್ಯಾನ್ಸ್ ಜೊತೆಗೆ ಕೆಲ ಕಾರ್ಯಕರ್ತರು ಆ ಒಂದು ಶೋಭಾಯಾತ್ರೆಯಲ್ಲಿ ಕತ್ತಿ ಮತ್ತು ಚಾಕು ಕೂಡ ಪ್ರದರ್ಶನ ಮಾಡ್ತಿದ್ರು. ಆದ್ರೆ ಈ ಕತ್ತಿ ಮತ್ತು ಚಾಕು ಪ್ರದರ್ಶನ ಯಾರಿಗೆ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಕಾಡ್ತದೆ. ಜೊತೆಗೆ ಈ ಒಂದು ಚಾಕು ಮತ್ತು ಕತ್ತಿ ಪ್ರದರ್ಶನಕ್ಕೆ ಪೊಲೀಸರಿಂದ ಯಾವುದೇ ಅನುಮತಿ ಕೂಡ ಇರಲಿಲ್ಲ. ಈ ಒಂದು ಶೋಭಾಯಾತ್ರೆ ಉದ್ದಕ್ಕೂ ಸಾಕಷ್ಟು ಜನ ಪೊಲೀಸರು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು, ಸಾಕಷ್ಟು ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಹೀಗಾಗಿ ಪೊಲೀಸರ ನಿಯೋಜನೆ ಮಾಡಿದ್ರು ಕೂಡ ಪೊಲೀಸರ ಕಣ್ಣು ತಪ್ಪಿಸಿ ಚಾಕು ಮತ್ತು ಕತ್ತಿ ಪ್ರದರ್ಶನ ಮಾಡಿದ್ದಾರೆ. ಆದ್ರೆ ಪೊಲೀಸರಿಗೆ ಯಾವುದೇ ರೀತಿ ಪೊಲೀಸರಿಗೆ ಈ ಒಂದು ಕತ್ತಿ ಪ್ರದರ್ಶನ ಬಹಳಷ್ಟು ಹೊತ್ತಿನವರೆಗೂ ಕೂಡ ಕತ್ತಿ ಮತ್ತು ಚಾಕು ಪ್ರದರ್ಶನ ಮಾಡಿದ್ರು. ಆದ್ರೆ ಪೊಲೀಸರಿಗೆ ಕಾಣಲಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಕಾಡ್ತಿದೆ. ಜೊತೆಗೆ ಅಮರ ಪ್ರಸಾದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೇನೆಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಅಂದ್ರೆ ಕೇಂದ್ರ ಕೌಶಲ್ಯಾಭಿವೃದ್ಧಿ ರಾಜ್ಯ ಖಾತೆ ಸಚಿವರಂತ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೆರವಣಿಗೆ ಮುಗಿದ ನಂತರ ವಿರಾಟ್ ಹಿಂದೂ ಸಮಾವೇಶ ನಡೆದಿತ್ತು. ಹಾಗೂ ವಿರಾಟ್ ಸಮಾವೇಶದಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ಕೂಡ ಭಾಗವಹಿಸಿದ್ರು. ಈ ಒಂದು ಸಮಾವೇಶಕ್ಕಿಂತ ಮುಂಚೆ ನಡೆದಂತ ಈ ಒಂದು ಶೋಭಾಯಾತ್ರೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಕತ್ತಿ ಮತ್ತು ಏನು
ಚಾಕು ಪ್ರದರ್ಶನ ಮಾಡಿದ್ರು. ಅಮರ್ ಪ್ರಸಾದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಕಳೆದ ತಿಂಗಳ ಅಂದ್ರೆ ಕಳೆದ ಡಿಸೆಂಬರ್ ನಲ್ಲಿ ಯಾದಗಿರಿಯಲ್ಲಿ ನಡೆದಂತ ವಿರಾಟ್ ಹಿಂದೂ ಸಮಾವೇಶದಲ್ಲಿ ಏನು ತೆಲಂಗಾಣದ ಶಾಸಕರಂತ ರಾಜಾ ಸಿಂಗ್ ಅವರು ಭಾಗವಹಿಸಿದ್ರು. ಆ ಒಂದು ಪ್ರಮೋದ್ ಮುತಾಲಿಕ್ ಕೂಡ ಭಾಗವಹಿಸಿದ್ರು. ಅಂತ ಕಾರ್ಯಕ್ರಮದಲ್ಲಿ ಕೂಡ ಇದು ಶ್ರೀರಾಮ್ ಸೇನೆ ಕಾರ್ಯಕರ್ತರು ತಲ್ವಾರನ್ನೇ ಪ್ರದರ್ಶನ ಮಾಡಿದ್ರು. ತಲ್ವಾರ್ ಮತ್ತು ಚಾಕುಗಳ ಪ್ರದರ್ಶನ ಮಾಡುವ ಮೂಲಕ ಅಲ್ಲಿ ಕೂಡ ಉದ್ದಟತನ ಮೆರೆದಿದ್ರು. ಜೊತೆಗೆ ಉದ್ದಟತನ ಮೆರೆದ್ರೆ ಅಲ್ಲಿ ಕೂಡ ಸಾಕಷ್ಟು ಜನ ಪೊಲೀಸರು ನಿಯೋಜನೆ ಮಾಡಲಾಗಿತ್ತು. ಆದ್ರೂ ಕೂಡ ಪೊಲೀಸರಿಗೆ ಕಾಣಲಿಲ್ಲ. ಪೊಲೀಸರು ಅಲ್ಲಿ ಕೂಡ ವೈಫಲ್ಯ ಮುಂದುವರಿಸಿದ್ರು. ಹೀಗಾಗಿ ಆ ಒಂದು ಕಾರ್ಯಕ್ರಮ ನಂತರ ಸಾಕಷ್ಟು ಜನರ ಮೇಲೆ ಪ್ರಕರಣ ಕೂಡ ದಾಖಲೆ ಮಾಡಲಾಗಿದೆ. ಆದ್ರೆ ಈ ಒಂದು ನಿನ್ನೆ ನಡೆದಂತ ವಿರಾಟ್ ಹಿಂದೂ ಸಮಾವೇಶಕ್ಕೆ ಮುಂಚೆ ನಡೆದಂತ ಶೋಭಾಯಾತ್ರೆಯಲ್ಲಿ ಒಂದು ಚಾಕು ಮತ್ತು ಕತ್ತಿ ಪ್ರದರ್ಶನ ಮಾಡಿದರೆ ಈ ಒಂದು ಕತ್ತಿ ಪ್ರದರ್ಶನ ಬಗ್ಗೆ ಪೊಲೀಸರು ಗಮನ ವಹಿಸಿಲ್ಲ. ಈಗಾಗಲೇ ಟಿವಿ ನಲ್ಲಿ ಸುದ್ದಿ ಕೂಡ ಪ್ರಸಾರ ಆಗುತ್ತೆ. ಈ ಒಂದು ಸುದ್ದಿ ನೋಡಿದ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಳ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅಮರ್, ಥ್ಯಾಂಕ್ ಯು ಅಮೀನ್.